ನಮಸ್ತೆ ಎಲ್ರಿಗೂ ಹೊಸ ವಿಡಿಯೋಗೆ ಮತ್ತೆ ಸ್ವಾಗತ. ಕೆಲವರೆಲ್ಲ ಕೇಳ್ತಾ ಇದ್ರು ಡೋಜರು ಹಾಗೆ JCB ಆಪರೇಟರ್ಸು ಹಾಗೆ ಇನ್ನು ಹೆವಿ ವೆಹಿಕಲ್ದು ಆಪರೇಟರ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಇವತ್ತು ನಮ್ಮ ಕಾಂಪೌಂಡ್ ಪಕ್ಕದಲ್ಲಿ ಸ್ಯಾಂಡ್ ರಿಮೂವರ್ ಆಗಿ ಬಂದಿದ್ದರು. ಅವ್ರದ್ದು ಒಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ. ಇವ್ರದ್ದು ಡೋಜರ್ ಆಪರೇಟರ್ ಬಂದ್ಬಿಟ್ಟು ಫಿಲಿಪನ್ ಅವರು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿರೋದೆಲ್ಲ ಸಿಕ್ಕಾಪಟ್ಟೆ ಸ್ಯಾಂಡು. ಪ್ರತಿ ತಿಂಗಳೂ ತೆಗಿಬೇಕು. ಅಷ್ಟೊಂದು ಗಾಳಿಗೆ ಪ್ರತಿ ತಿಂಗಳು ಇಷ್ಟೊಂದು ಸ್ಯಾಂಡ್ ಬರ್ತಾ ಇರುತ್ತೆ. ಇದೇ ಥರ ರೋಡಲ್ಲಿ ಹಾಗೆ ಆಫೀಸ್ ಪಕ್ಕ ಹಾಗೆ ಕ್ಯಾಂಪ್ ಪಕ್ಕ ಎಲ್ಲ ಇದೇ ಥರನೇ ಸ್ಯಾಂಡ್ ಬರ್ತಾ ಇರುತ್ತೆ ಗಾಳಿಗೆ. ಇದು ಒಂದು ತಿಂಗಳಿಗೆ ಅಷ್ಟೇ. ಇದನ್ನು ಬಿಟ್ಟರೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಇದು ಕಾಂಪೌಂಡ್ ವಾಲ್ ಕಾಣಿಸ್ತಿದೆಯಲ್ಲ, ಅದಕ್ಕಿಂತ ಜಾಸ್ತಿನೇ ಆಗ್ತಾ ಇರುತ್ತೆ. ಈ ಥರ ಡೋಜರ್ ಆಪರೇಟರ್ ಆಗಿ ಕೆಲಸ ಮಾಡೋರಿಗೆ ಏನೇನು ಫೆಸಿಲಿಟಿ ಇರುತ್ತೆ, ಸ್ಯಾಲ್ರಿ ಎಷ್ಟು ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಈ ಥರ ಡೋಜರ್ ಆಪರೇಟರ್ ಆಗಿರೋದಕ್ಕೆ ನಿಮಗೆ ಇಂಡಿಯಾದಲ್ಲಿ ಲೈಸೆನ್ಸ್ ಇದ್ದರೆ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಇರುತ್ತೆ. ಅಂದರೆ ಒಂದು 30,000-40,000 ಸ್ಯಾಲ್ರಿ ಇರುತ್ತೆ. ಆದರೆ ನಿಮಗೆ ಸೌದಿ ಲೈಸೆನ್ಸು ಇಲ್ಲ ಗಲ್ಫ್ ಲೈಸೆನ್ಸ್, ದುಬೈ ಲೈಸೆನ್ಸ್ ಏನಾದರೂ ಇದ್ದರೆ ಇನ್ನೂ 40,000-50,000, 60,000 ಈ ಥರ ಎಲ್ಲ ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗುತ್ತಂತೆ. ಹಾಗೆ ಅದ್ರ ಜೊತೆ ಫುಡ್ಡು ಮತ್ತು ಅಕಾಮಿಡೇಷನ್ ಫ್ರೀಯಾಗೆ ಕೊಡ್ತಾರೆ. ಕೆಲವು ಕಡೆ ಫುಡ್ ಕೊಡ್ತಾರೆ, ಕೆಲವು ಕಡೆ ಫುಡ್ಡು ಅಲವೆನ್ಸ್ನ ನಿಮಗೆ ಕೊಡ್ತಾರೆ ಅಮೌಂಟಾಗಿ. 200-300 ರಿಯಾಲು, 500 ರಿಯಾಲು. ಅಂದರೆ 500 ರಿಯಾಲ್ ಅಂದರೆ 10,000, 200 ರಿಯಾಲ್ ಅಂದರೆ ಒಂದು 4,000, 5,000 ಈ ಥರ ಎಲ್ಲ ಕೊಡ್ತಾರೆ. ಅದು ಡಿಪೆಂಡ್ಸ್ ಆನ್ ಕಂಪನಿ ಮೇಲೆ. ಡ್ಯೂಟಿ ಬಂದು 8ರಿಂದ 10 ಅವರ್ ಡ್ಯೂಟಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ನಿಮಗೆ ಓವರ್ ಟೈಮ್ ಎಲ್ಲ ಸಿಗುತ್ತೆ. ಓವರ್ ಟೈಮ್ಗೆ ಅಮೌಂಟ್ ಬಂದುಬಿಟ್ಟು 10,000-15,000 ಕೊಡ್ತಾರೆ. ಇದು ಇವ್ರ ಹತ್ರ ತಿಳ್ಕೊಂಡ್ರಷ್ಟು ಮಾಹಿತಿ. ಇನ್ನು ಕೆಲಸ ಹೇಗಿರುತ್ತೆ ಅಂತಂದರೆ ತುಂಬಾ ಬಿಸಿಲು ಇರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಇದು 40-45 ಡಿಗ್ರಿ ಒಳಗಡೆ ಟೆಂಪ್ರೇಚರು. ಇದಿನ್ನೂ ಕೂಡ ಜಾಸ್ತಿ ಆಗ್ಬೋದು. ಇನ್ನು ಚಳಿಗಾಲದಲ್ಲಿ ತುಂಬ ಕಡಿಮೆನೂ ಆಗುತ್ತೆ. ತುಂಬ ಕಷ್ಟ ಕೆಲಸ ಅಂತ ಹೇಳ್ತಾರೆ. ಆದರೂ ಬಂದಿರೋ ತಪ್ಪಿಗೆ ಮಾಡ್ತಾರೆ ಇಲ್ಲಿ ಎಲ್ಲರೂ ಹಾಗೆ ಅಂತ ಅನ್ಕೋತೀನಿ, ಈವನ್ ನಾನು ಕೂಡ. ಇನ್ನು ಕೆಲಸ ನಿಮಗೆ ಗೊತ್ತಿರೋ ಹಾಗೆ ಸಿಟಿಯಿಂದ ಹೊರಗಡೆನೇ ಇರುತ್ತೆ. ಸಿಟಿಯಿಂದ ಹೊರಗಡೆ ಎಲ್ಲೋ ಕ್ಯಾಂಪು, ಎಲ್ಲೋ ಪ್ರಾಜೆಕ್ಟಲ್ಲಿ ಇರುತ್ತೆ. ಈಗ ಎಕ್ಸಾಂಪಲ್ಗೆ ನಿಯೋಮ್ ಪ್ರಾಜೆಕ್ಟ್ ನಡೀತಾ ಇದೆ ಸೌದಿ ಅರೇಬಿಯಾದಲ್ಲಿ. ಅದೇ ಥರ ಅರಾಮ್ಕೋ ಪ್ರಾಜೆಕ್ಟು, ಇನ್ನು ಬೇರೆ ಬೇರೆ ಥರ ಪ್ರಾಜೆಕ್ಟ್ ಎಲ್ಲ ನಡೀತಾ ಇರುತ್ತಲ್ಲ, ಅಲ್ಲೆಲ್ಲ ಕೆಲಸ ಇರುತ್ತೆ. ಕನ್ಸ್ಟ್ರಕ್ಷನ್ ಸೈಟು ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಕೆಲಸ ಇರುತ್ತೆ. ಹಾಗೆ ಮಧ್ಯಾಹ್ನ ಫುಡ್ ಕೂಡ ಇಲ್ಲಿಗೆ ಪಾರ್ಸಲ್ ಕೊಡ್ತಾರೆ. ಇಲ್ಲ ಬ್ರೇಕ್ ಇರುತ್ತೆ, 1 ಅವರ್ ಬ್ರೇಕ್ ಇರುತ್ತೆ. ಇನ್ನು ಟೆಂಪ್ರೇಚರು 45 ಡಿಗ್ರಿ ಅದಕ್ಕಿಂತ ಮೇಲೆ ಹೋದಾಗ ಕೆಲಸನ ನಿಲ್ಲಿಸ್ತಾರೆ. ಕೆಲಸ ಮಾಡೋಗಿಲ್ಲ, ಕೆಲಸ ನಿಲ್ಲಿಸ್ಬಿಟ್ಟು ರೆಸ್ಟ್ ಅವರ್ ಅಂತ ಹೇಳ್ಬಿಟ್ಟು ಮತ್ತೆ ಸಂಜೆ ಸ್ಟಾರ್ಟ್ ಮಾಡ್ತಾರೆ ಕೆಲವು ಸಲ. ಇಲ್ಲಾಂದರೆ ಬೆಳಿಗ್ಗೆ 4 ಗಂಟೆ 5 ಗಂಟೆಯಿಂದ ಕೆಲಸನೇ ಸ್ಟಾರ್ಟ್ ಮಾಡಿರ್ತಾರೆ ಆಲ್ರೆಡಿ. ಈ ಥರ ಇಲ್ಲಿ ವರ್ಕ್ ಟೈಮಿಂಗ್ಸ್ ಇರುತ್ತೆ. ಡೋಜರ್ ಆಪರೇಟರ್ ಹತ್ರ ಕೇಳಿದೆ ಹೇಗಿದೆ ನಿಮ್ಮ ಅನುಭವ ಅಂತ. ಏನಿಲ್ಲ, ನೀರು ಕಡಿಮೆ ಆದಾಗ ಡಿಹೈಡ್ರೇಷನ್ ಆಗಿ ಒಂಥರ ಸುಸ್ತು ಅನ್ನಿಸ್ತಾ ಇರುತ್ತೆ. ಹಾಗೆ ಡಸ್ಟ್ ಜಾಸ್ತಿ ಆದಾಗ ಡಸ್ಟ್ ಅಲರ್ಜಿ ಬರ್ತಾ ಇರುತ್ತೆ. ಅದಕ್ಕೆಲ್ಲ ಮೆಡಿಕೇಷನ್ ಇಟ್ಕೊಂಡೇ ಇರ್ತೀನಿ ಅಂತ ಹೇಳ್ತಾಯಿದ್ರು. ಇದು ಅವರ ಅನುಭವ. ನೀವೇನಾದರೂ ಬರಬೇಕು ಅಂದ್ಕೊಂಡಿದ್ರೆ ಇದನ್ನೆಲ್ಲ ಯೋಚನೆ ಮಾಡಿ ಬನ್ನಿ. ಬಿಸಿಲಂತೂ ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಬಿಸಿಲಿರುತ್ತೆ ಬಿಡಿ. ಎಕ್ಸ್ಪೀರಿಯೆನ್ಸ್ ಇದೆ ನಿಮ್ಮ ಹತ್ರ ಸೌದಿದು ಇಲ್ಲಾಂದರೆ ದುಬೈ ಗಲ್ಫ್ದು ಲೈಸೆನ್ಸ್ ಇದೆ ಅಂತಂದರೆ 50,000-60,000 ಸ್ಯಾಲ್ರಿ ಸಿಗುತ್ತೆ ವಿತ್ ಫುಡ್ಡು ಅಕಾಮಿಡೇಷನ್ನು. ಅದಕ್ಕೆಲ್ಲ ನೀವು ಪೇ ಮಾಡೋ ಅಗತ್ಯ ಇರೋದಿಲ್ಲ. ಹಾಗೆ ಲೀವ್ ಬಂದುಬಿಟ್ಟು ಪ್ರತಿ ಶುಕ್ರವಾರ ರಜೆ ಇರುತ್ತೆ. ಇನ್ನು ಅದ್ರ ಜೊತೆ ಗೌರ್ಮೆಂಟ್ ಹಾಲಿಡೇ ಹಾಗೆ ರಮದಾನು ಮತ್ತು ಈದಲ್ಲಿ ನಿಮಗೆ 5 ದಿನ ಲೀವ್ ಇರುತ್ತೆ. ಸೌದಿಯಲ್ಲಿ ನಮ್ಮ ಇಂಡಿಯಾ ಥರ ಜಾಸ್ತಿ ಲೀವ್ ಇರೋದಿಲ್ಲ. ಅದು ಬಿಟ್ಟು ನಿಮಗೆ ಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ನೀವು ಸಿಕ್ ಲೀವು ಹಾಗೆ ಹೀಗೆ ಅಂತ ಲೀವ್ ತಗೋಬೋದು. ಕೆಲವರೆಲ್ಲ ಹೇಳ್ತಾರೆ, ಇದೇನು ದೊಡ್ಡ ಸ್ಯಾಲ್ರಿ ಅಲ್ಲ, ಈ ಸ್ಯಾಲ್ರಿನ ನಮ್ಮ ಇಂಡಿಯಾದಲ್ಲೇ ತಗೋತೀವಿ ನಾವು ಅಂತ. ಅವಶ್ಯಕತೆ ಇರೋರು ಬರ್ತಾರೆ, ಅವ್ರಿಗೋಸ್ಕರ ಈ ಮಾಹಿತಿ ಕೊಡ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಬೇರೆ ಮಾಹಿತಿಯೊಂದಿಗೆ ಸಿಗ್ತೀನಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.